ನೋಡಿ ಯಾವ ಡ್ಯಾಮಲ್ಲಿ ಎಷ್ಟೆಷ್ಟು ಸಾಮರ್ಥ್ಯ ಅಂತೇಳಿ ನೋಡಿ. ಇದು ಟಿ ಬಿ ಡ್ಯಾಮ್ನಲ್ಲಿ ಇವತ್ತು 105 TMC ಇದರ ಸಾಮರ್ಥ್ಯ. ಇನ್ನು 11 TMC ನೀರಲ್ಲಿ ಸಂಗ್ರಹ ಇದೆ. ನೆಕ್ಸ್ಟ್ ಆಲ್ಮಟ್ಟಿ ಡ್ಯಾಮ್ನ ಸಾಮರ್ಥ್ಯ ಮತ್ತು ಸಂಗ್ರಹವನ್ನು ನೋಡೋಣ. 123 TMC ಇಲ್ಲಿ ಸಂಗ್ರಹ ಆಗುತ್ತೆ, ಸಂಗ್ರಹ ಮಾಡ್ಬೋದು. ಆದರೆ ಇವತ್ತಿನ ಸಾಮರ್ಥ್ಯ ಇರೋದು 32 TMC. KRS ಡ್ಯಾಮ್ ಅಲ್ಲಿ ಸಾಮರ್ಥ್ಯ ಇರೋದು 124 TMC. ಇವತ್ತು ಸಂಗ್ರಹ ಇರೋದು ಇವತ್ತಿನ ನಂಬರ್ 22 TMC ಮಾತ್ರ. ನಾರಾಯಣಪುರ ಡ್ಯಾಮ್ 33.31 TMC ಇಲ್ಲಿ ಸಾಮರ್ಥ್ಯ ಇದೆ. 19.2 TMC ಮಾತ್ರ ಇವತ್ತು ಅಲ್ಲಿ ಸಂಗ್ರಹ ಇರೋದು. ಇನ್ನು ಹಿಡಕಲ್ ಡ್ಯಾಮ್ 51 TMC ಅಲ್ಲಿ ಸಂಗ್ರಹ ಮಾಡ್ಬೋದು. 13 TMC ಅಷ್ಟು ಈಗ ಅಲ್ಲಿರುವಂಥ ನೀರಿನ ಸ್ಟೋರೇಜ್ ಸಂಗ್ರಹ ಆಗಿರೋದು. ನವಿಲ ತೀರ್ಥ ಡ್ಯಾಮ್ನಲ್ಲಿ 37 TMC ಸಂಗ್ರಹವನ್ನು ಮಾಡ್ಬೋದು. ಆದರೆ ಈಗ ಸಂಗ್ರಹಿಸಿರುವಂಥ ನೀರು 10 TMC. ನಾರಾಯಣಪುರ ಡ್ಯಾಮ್ನಲ್ಲಿ 33.31 TMC ನೀರನ್ನು ಸಾಮರ್ಥ್ಯ, ಅದರ ಸಾಮರ್ಥ್ಯ ಇವತ್ತಿರುವಂಥದ್ದು ಕೇವಲ 4 TMC ನೀರು ಮಾತ್ರ. ಇದು ನಮ್ಮ ರಾಜ್ಯದಲ್ಲಿರುವಂಥ ಡ್ಯಾಮ್ಗಳ ಇವತ್ತಿನ ಸಂಗ್ರಹದ ಮಟ್ಟ. ನೋಡಿ ಯಾವ ಡ್ಯಾಮಲ್ಲಿ ಎಷ್ಟೆಷ್ಟು ಸಾಮರ್ಥ್ಯ ಅಂತೇಳಿ ನೋಡಿ. ಇದು ಟಿ ಬಿ ಡ್ಯಾಮ್ನಲ್ಲಿ ಇವತ್ತು 105 TMC ಇದರ ಸಾಮರ್ಥ್ಯ. ಇನ್ನು 11 TMC ನೀರಲ್ಲಿ ಸಂಗ್ರಹ ಇದೆ. ನೆಕ್ಸ್ಟ್ ಆಲ್ಮಟ್ಟಿ ಡ್ಯಾಮ್ನ ಸಾಮರ್ಥ್ಯ ಮತ್ತು ಸಂಗ್ರಹವನ್ನು ನೋಡೋಣ. 123 TMC ಇಲ್ಲಿ ಸಂಗ್ರಹ ಆಗುತ್ತೆ, ಸಂಗ್ರಹ ಮಾಡ್ಬೋದು. ಆದರೆ ಇವತ್ತಿನ ಸಾಮರ್ಥ್ಯ ಇರೋದು 32 TMC. KRS ಡ್ಯಾಮ್ ಅಲ್ಲಿ ಸಾಮರ್ಥ್ಯ ಇರೋದು 124 TMC. ಇವತ್ತು ಸಂಗ್ರಹ ಇರೋದು ಇವತ್ತಿನ ನಂಬರ್ 22 TMC ಮಾತ್ರ. ನಾರಾಯಣಪುರ ಡ್ಯಾಮ್ 33.31 TMC ಇಲ್ಲಿ ಸಾಮರ್ಥ್ಯ ಇದೆ. 19.2 TMC ಮಾತ್ರ ಇವತ್ತು ಅಲ್ಲಿ ಸಂಗ್ರಹ ಇರೋದು. ಇನ್ನು ಹಿಡಕಲ್ ಡ್ಯಾಮ್ 51 TMC ಅಲ್ಲಿ ಸಂಗ್ರಹ ಮಾಡ್ಬೋದು. 13 TMC ಅಷ್ಟು ಈಗ ಅಲ್ಲಿರುವಂಥ ನೀರಿನ ಸ್ಟೋರೇಜ್ ಸಂಗ್ರಹ ಆಗಿರೋದು. ನವಿಲ ತೀರ್ಥ ಡ್ಯಾಮ್ನಲ್ಲಿ 37 TMC ಸಂಗ್ರಹವನ್ನು ಮಾಡ್ಬೋದು. ಆದರೆ ಈಗ ಸಂಗ್ರಹಿಸಿರುವಂಥ ನೀರು 10 TMC. ನಾರಾಯಣಪುರ ಡ್ಯಾಮ್ನಲ್ಲಿ 33.31 TMC ನೀರನ್ನು ಸಾಮರ್ಥ್ಯ, ಅದರ ಸಾಮರ್ಥ್ಯ ಇವತ್ತಿರುವಂಥದ್ದು ಕೇವಲ 4 TMC ನೀರು ಮಾತ್ರ. ಇದು ನಮ್ಮ ರಾಜ್ಯದಲ್ಲಿರುವಂಥ ಡ್ಯಾಮ್ಗಳ ಇವತ್ತಿನ ಸಂಗ್ರಹದ ಮಟ್ಟ. ನೋಡಿ ಯಾವ ಡ್ಯಾಮಲ್ಲಿ ಎಷ್ಟೆಷ್ಟು ಸಾಮರ್ಥ್ಯ ಅಂತೇಳಿ ನೋಡಿ. ಇದು ಟಿ ಬಿ ಡ್ಯಾಮ್ನಲ್ಲಿ ಇವತ್ತು 105 TMC ಇದರ ಸಾಮರ್ಥ್ಯ. ಇನ್ನು 11 TMC ನೀರಲ್ಲಿ ಸಂಗ್ರಹ ಇದೆ. ನೆಕ್ಸ್ಟ್ ಆಲ್ಮಟ್ಟಿ ಡ್ಯಾಮ್ನ ಸಾಮರ್ಥ್ಯ ಮತ್ತು ಸಂಗ್ರಹವನ್ನು ನೋಡೋಣ. 123 TMC ಇಲ್ಲಿ ಸಂಗ್ರಹ ಆಗುತ್ತೆ, ಸಂಗ್ರಹ ಮಾಡ್ಬೋದು. ಆದರೆ ಇವತ್ತಿನ ಸಾಮರ್ಥ್ಯ ಇರೋದು 32 TMC. KRS ಡ್ಯಾಮ್ ಅಲ್ಲಿ ಸಾಮರ್ಥ್ಯ ಇರೋದು 124 TMC. ಇವತ್ತು ಸಂಗ್ರಹ ಇರೋದು ಇವತ್ತಿನ ನಂಬರ್ 22 TMC ಮಾತ್ರ. ನಾರಾಯಣಪುರ ಡ್ಯಾಮ್ 33.31 TMC ಇಲ್ಲಿ ಸಾಮರ್ಥ್ಯ ಇದೆ. 19.2 TMC ಮಾತ್ರ ಇವತ್ತು ಅಲ್ಲಿ ಸಂಗ್ರಹ ಇರೋದು. ಇನ್ನು ಹಿಡಕಲ್ ಡ್ಯಾಮ್ 51 TMC ಅಲ್ಲಿ ಸಂಗ್ರಹ ಮಾಡ್ಬೋದು. 13 TMC ಅಷ್ಟು ಈಗ ಅಲ್ಲಿರುವಂಥ ನೀರಿನ ಸ್ಟೋರೇಜ್ ಸಂಗ್ರಹ ಆಗಿರೋದು. ನವಿಲ ತೀರ್ಥ ಡ್ಯಾಮ್ನಲ್ಲಿ 37 TMC ಸಂಗ್ರಹವನ್ನು ಮಾಡ್ಬೋದು. ಆದರೆ ಈಗ ಸಂಗ್ರಹಿಸಿರುವಂಥ ನೀರು 10 TMC. ನಾರಾಯಣಪುರ ಡ್ಯಾಮ್ನಲ್ಲಿ 33.31 TMC ನೀರನ್ನು ಸಾಮರ್ಥ್ಯ, ಅದರ ಸಾಮರ್ಥ್ಯ ಇವತ್ತಿರುವಂಥದ್ದು ಕೇವಲ 4 TMC ನೀರು ಮಾತ್ರ. ಇದು ನಮ್ಮ ರಾಜ್ಯದಲ್ಲಿರುವಂಥ ಡ್ಯಾಮ್ಗಳ ಇವತ್ತಿನ ಸಂಗ್ರಹದ ಮಟ್ಟ. ನೋಡಿ ಯಾವ ಡ್ಯಾಮಲ್ಲಿ ಎಷ್ಟೆಷ್ಟು ಸಾಮರ್ಥ್ಯ ಅಂತೇಳಿ ನೋಡಿ. ಇದು ಟಿ ಬಿ ಡ್ಯಾಮ್ನಲ್ಲಿ ಇವತ್ತು 105 TMC ಇದರ ಸಾಮರ್ಥ್ಯ. ಇನ್ನು 11 TMC ನೀರಲ್ಲಿ ಸಂಗ್ರಹ ಇದೆ. ನೆಕ್ಸ್ಟ್ ಆಲ್ಮಟ್ಟಿ ಡ್ಯಾಮ್ನ ಸಾಮರ್ಥ್ಯ ಮತ್ತು ಸಂಗ್ರಹವನ್ನು ನೋಡೋಣ. 123 TMC ಇಲ್ಲಿ ಸಂಗ್ರಹ ಆಗುತ್ತೆ, ಸಂಗ್ರಹ ಮಾಡ್ಬೋದು. ಆದರೆ ಇವತ್ತಿನ ಸಾಮರ್ಥ್ಯ ಇರೋದು 32 TMC. KRS ಡ್ಯಾಮ್ ಅಲ್ಲಿ ಸಾಮರ್ಥ್ಯ ಇರೋದು 124 TMC. ಇವತ್ತು ಸಂಗ್ರಹ ಇರೋದು ಇವತ್ತಿನ ನಂಬರ್ 22 TMC ಮಾತ್ರ. ನಾರಾಯಣಪುರ ಡ್ಯಾಮ್ 33.31 TMC ಇಲ್ಲಿ ಸಾಮರ್ಥ್ಯ ಇದೆ. 19.2 TMC ಮಾತ್ರ ಇವತ್ತು ಅಲ್ಲಿ ಸಂಗ್ರಹ ಇರೋದು. ಇನ್ನು ಹಿಡಕಲ್ ಡ್ಯಾಮ್ 51 TMC ಅಲ್ಲಿ ಸಂಗ್ರಹ ಮಾಡ್ಬೋದು. 13 TMC ಅಷ್ಟು ಈಗ ಅಲ್ಲಿರುವಂಥ ನೀರಿನ ಸ್ಟೋರೇಜ್ ಸಂಗ್ರಹ ಆಗಿರೋದು. ನವಿಲ ತೀರ್ಥ ಡ್ಯಾಮ್ನಲ್ಲಿ 37 TMC ಸಂಗ್ರಹವನ್ನು ಮಾಡ್ಬೋದು. ಆದರೆ ಈಗ ಸಂಗ್ರಹಿಸಿರುವಂಥ ನೀರು 10 TMC. ನಾರಾಯಣಪುರ ಡ್ಯಾಮ್ನಲ್ಲಿ
33.31 TMC ನೀರನ್ನು ಅದರ ಸಾಮರ್ಥ್ಯ ಇವತ್ತಿರುವಂಥದ್ದು ಕೇವಲ 4 TMC ನೀರು ಮಾತ್ರ. ಇದು ನಮ್ಮ ರಾಜ್ಯದಲ್ಲಿರುವಂಥ ಡ್ಯಾಮ್ಗಳ ಇವತ್ತಿನ ಸಂಗ್ರಹದ ಮಟ್ಟ. ನೋಡಿ ಯಾವ ಡ್ಯಾಮಲ್ಲಿ ಎಷ್ಟೆಷ್ಟು ಸಾಮರ್ಥ್ಯ ಅಂತೇಳಿ. ನೋಡಿ ಇದು ಟಿ ಬಿ ಡ್ಯಾಮ್ನಲ್ಲಿ ಇವತ್ತು 105 TMC ಇದರ ಸಾಮರ್ಥ್ಯ. ಇನ್ನು 11 TMC ನೀರಲ್ಲಿ ಸಂಗ್ರಹ ಇದೆ. ನೆಕ್ಸ್ಟ್ ಆಲ್ಮಟ್ಟಿ ಡ್ಯಾಮ್ನ ಸಾಮರ್ಥ್ಯ ಮತ್ತು ಸಂಗ್ರಹವನ್ನು ನೋಡೋಣ. 123 TMC ಇಲ್ಲಿ ಸಂಗ್ರಹ ಮಾಡ್ಬೋದು. ಆದರೆ ಇವತ್ತಿನ ಸಾಮರ್ಥ್ಯ ಇರೋದು 32 TMC. KRS ಡ್ಯಾಮ್ ಅಲ್ಲಿ ಸಾಮರ್ಥ್ಯ ಇರೋದು 124 TMC. ಇವತ್ತು ಸಂಗ್ರಹ ಇರೋದು ಇವತ್ತಿನ ನಂಬರ್ 22 TMC ಮಾತ್ರ. ನಾರಾಯಣಪುರ ಡ್ಯಾಮ್ 33.31 TMC ಇಲ್ಲಿ ಸಾಮರ್ಥ್ಯ ಇದೆ. 19.2 TMC ಮಾತ್ರ ಇವತ್ತು ಅಲ್ಲಿ ಸಂಗ್ರಹ ಇರೋದು. ಇನ್ನು ಹಿಡಕಲ್ ಡ್ಯಾಮ್ 51 TMC ಅಲ್ಲಿ ಸಂಗ್ರಹ ಮಾಡ್ಬೋದು. 13 TMC ಅಷ್ಟು ಈಗ ಅಲ್ಲಿರುವಂಥ ನೀರಿನ ಸ್ಟೋರೇಜ್ ಸಂಗ್ರಹ ಆಗಿರೋದು. ನವಿಲ ತೀರ್ಥ ಡ್ಯಾಮ್ನಲ್ಲಿ 37 TMC ಸಂಗ್ರಹವನ್ನು ಮಾಡ್ಬೋದು. ಆದರೆ ಈಗ ಸಂಗ್ರಹಿಸಿರುವಂಥ ನೀರು 10 TMC. ನಾರಾಯಣಪುರ ಡ್ಯಾಮ್ನಲ್ಲಿ 33.31 TMC ನೀರನ್ನು ಅದರ ಸಾಮರ್ಥ್ಯ ಇವತ್ತಿರುವಂಥದ್ದು ಕೇವಲ 4 TMC ನೀರು ಮಾತ್ರ. ಇದು ನಮ್ಮ ರಾಜ್ಯದಲ್ಲಿರುವಂಥ ಡ್ಯಾಮ್ಗಳ ಇವತ್ತಿನ ಸಂಗ್ರಹದ ಮಟ್ಟ. ನೋಡಿ ಯಾವ ಡ್ಯಾಮಲ್ಲಿ ಎಷ್ಟೆಷ್ಟು ಸಾಮರ್ಥ್ಯ ಅಂತೇಳಿ. ನೋಡಿ ಇದು ಟಿ ಬಿ ಡ್ಯಾಮ್ನಲ್ಲಿ ಇವತ್ತು 105 TMC ಇದರ ಸಾಮರ್ಥ್ಯ. ಇನ್ನು 11 TMC ನೀರಲ್ಲಿ ಸಂಗ್ರಹ ಇದೆ. ನೆಕ್ಸ್ಟ್ ಆಲ್ಮಟ್ಟಿ ಡ್ಯಾಮ್ನ ಸಾಮರ್ಥ್ಯ ಮತ್ತು ಸಂಗ್ರಹವನ್ನು ನೋಡೋಣ. 123 TMC ಇಲ್ಲಿ ಸಂಗ್ರಹ ಮಾಡ್ಬೋದು. ಆದರೆ ಇವತ್ತಿನ ಸಾಮರ್ಥ್ಯ ಇರೋದು 32 TMC. KRS ಡ್ಯಾಮ್ ಅಲ್ಲಿ ಸಾಮರ್ಥ್ಯ ಇರೋದು 124 TMC. ಇವತ್ತು ಸಂಗ್ರಹ ಇರೋದು ಇವತ್ತಿನ ನಂಬರ್ 22 TMC ಮಾತ್ರ. ನಾರಾಯಣಪುರ ಡ್ಯಾಮ್ 33.31 TMC ಇಲ್ಲಿ ಸಾಮರ್ಥ್ಯ ಇದೆ. 19.2 TMC ಮಾತ್ರ ಇವತ್ತು ಅಲ್ಲಿ ಸಂಗ್ರಹ ಇರೋದು. ಇನ್ನು ಹಿಡಕಲ್ ಡ್ಯಾಮ್ 51 TMC ಅಲ್ಲಿ ಸಂಗ್ರಹ ಮಾಡ್ಬೋದು. 13 TMC ಅಷ್ಟು ಈಗ ಅಲ್ಲಿರುವಂಥ ನೀರಿನ ಸ್ಟೋರೇಜ್ ಸಂಗ್ರಹ ಆಗಿರೋದು. ನವಿಲ ತೀರ್ಥ ಡ್ಯಾಮ್ನಲ್ಲಿ 37 TMC ಸಂಗ್ರಹವನ್ನು ಮಾಡ್ಬೋದು. ಆದರೆ ಈಗ ಸಂಗ್ರಹಿಸಿರುವಂಥ ನೀರು 10 TMC. ನಾರಾಯಣಪುರ ಡ್ಯಾಮ್ನಲ್ಲಿ 33.31 TMC ನೀರನ್ನು ಅದರ ಸಾಮರ್ಥ್ಯ ಇವತ್ತಿರುವಂಥದ್ದು ಕೇವಲ 4 TMC ನೀರು ಮಾತ್ರ. ಇದು ನಮ್ಮ ರಾಜ್ಯದಲ್ಲಿರುವಂಥ ಡ್ಯಾಮ್ಗಳ ಇವತ್ತಿನ ಸಂಗ್ರಹ